ಇವಾಗ ಬರ್ತಾ ಇದ್ದೀರಾ? ಪ್ರೀತು ಬರೋ ಟೈಮ್ ಆಗಿದೆ. ಫಸ್ಟ್ ಡೇ ಆಫೀಸ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ಕೇಳಬೇಕು. ಹೋಗಿ ಕೈಕಾಲ್ ಮುಖ ತೊಳ್ಕೊಂಡ್ ಬನ್ನಿ, ಕಾಫಿ ಮಾಡ್ಕೊಡ್ತೀನಿ. ಅದಕ್ಕೆ ನಿಜ ಹೇಳಿ, ನಿಮ್ಗೆ ನನ್ ಮೇಲೆ ಕೋಪ ಇಲ್ಲ ತಾನೆ? ಖಂಡಿತವಾಗ್ಲೂ ಇಲ್ಲ. ಸಂದರ್ಭದ ಮೇಲೆ ಕೋಪ ಬಂದಿತ್ತೆ ಹೊರತು ನಿಮ್ ಮೇಲೆ ಕೋಪ ಬಂದಿಲ್ಲ. ಆಫೀಸಲ್ಲಿ ನಿಮ್ಮಿಬ್ರು ಸಂಬಂಧ ಚೆನ್ನಾಗಿರುತ್ತೋ ಇಲ್ವೋ ಅನ್ನೋ ಅನುಮಾನ ಕಾಡ್ತಿತ್ತು. ಆದ್ರೆ ಅದಕ್ಕೆ ಇವತ್ತು ಪರಿಹಾರ ಸಿಕ್ತು. ಹೌದಾ? ಹೇಗೆ? ಇವತ್ ನೀವು ಸಹೋದ್ಯೋಗಿ ಅನ್ನೋ ಬದಲು ಅಣ್ಣನ ರೀತಿ ನಡ್ಸ್ಕೊಂಡ್ರಲ್ಲ, ಅದ್ ನನಗೆ ತುಂಬಾ ಖುಷಿ ಕೊಡ್ತು. ಅರೆ ಹೌದಾ? ಇದೆಲ್ಲ ನಿಮ್ಗೆ ಗೊತ್ತಾಯ್ತು? ಅದ್ಗೆ ರೀತು, ನನ್ನ ಮತ್ತೆ ನನ್ನ ಹೆಂಡತಿ ಮಧ್ಯ ಟೆಲಿಪತಿ ವರ್ಕ್ ಆಗುತ್ತೆ. ಆಫೀಸಲ್ಲಿ ಏನ್ ನಡೆದ್ರು ಅವಳಿಗೆ ಗೊತ್ತಾಗ್ಬಿಡುತ್ತೆ. ಟೆಲಿಪತಿನ? ಅಯ್ಯೋ ಅದೆಲ್ಲ ಏನೂ ಇಲ್ಲ. ನೀವು ಆಫೀಸಲ್ಲಿ ಅವ್ರಿರೋ ಜಾಗಕ್ಕೆ ಹೋಗಿ ಕಾಫಿ ಕೊಟ್ರಲ್ಲ, ಅದ್ ನನಗೆ ಗೊತ್ತಾಯ್ತು. ಅದೇ ಅದಕ್ಕೆ ಹೇಗೆ? ಆಗ ನಿಮ್ಮ ಅಣ್ಣ ನನ್ನ ಜೊತೆ ಫೋನಲ್ಲಿ ಇದ್ರು. ಹೌದಾ ಬ್ರೋ? ಕಾಫಿ ತರಕ್ ಹೋದೆ ನಿನ್ಗೋಸ್ಕರ ಬ್ರೋ. ಓ, ಹಾಗಾದ್ರೆ ಇನ್ಮೇಲೆ ನಿನ್ನ ಹತ್ರ ಏನೇ ಮಾತಾಡೋಕ್ಕಿಂತ ಮುಂಚೆ ಹುಷಾರಾಗಿರ್ಬೇಕು. ಯಾವಾಗ ಅದಕ್ಕೆ ಜೊತೆ ಫೋನಲ್ಲಿ ಮಾತಾಡ್ತಿರ್ತೀಯೋ ಯಾರಿಗೂ ಗೊತ್ತು. ಆಮೇಲೆ ನಾನೇನೋ ಮಾತಾಡಿ ಆಮೇಲೆ ಅದಕ್ಕೆ ಬಯೋ ಥರ ಆಗ್ಬಿಟ್ರೆ ಬೇಡಪ್ಪ. ಫಸ್ಟು ನೀನು ಫೋನಲ್ಲಿ ಮಾತಾಡ್ತಿದ್ಯಾ ಅಥವಾ ಕೆಲಸ ಮಾಡ್ತಿದ್ಯಾ ಅಂತ ಚೆಕ್ ಮಾಡ್ಕೊಂಡು ನಿನ್ನ ಮಾತಾಡ್ಸಕ್ಕೆ ಬರ್ತೀನಿ. ಆಫೀಸಿಂದ ಬಂದ ತಕ್ಷಣ ಜನನಿ ಅನ್ಕೊಂಡು ನನ್ನ ಹತ್ರ ಬರ್ತಾನೆ ಅನ್ಕೊಂಡ್ರೆ ಅದಕ್ಕೆ ಅನ್ಕೊಂಡು ಅಲ್ಲೇ ಮಾತಾಡ್ತಾ ನಿಂತಿದ್ದಾನೆ. ಅದಕ್ಕೆ ಒಂದು ನೋಡ ಕಾಫಿ ಮಾಡ್ಕೊಡ್ತೀರಾ? ಬೆಳಗ್ಗೆ ಕೂಡ ನೀವು ಮಾಡಿದ ಕಾಫಿ ಕುಡಿಯೋಕ್ಕಾಗಲಿಲ್ಲ. ಬೆಳಿಗ್ಗೆ ನಾನೇ ಮಾಡ್ಕೊಡೋಣ ಅಂತ ಇದ್ದೆ, ಅಷ್ಟರಲ್ಲಿ ಜನನಿಯವ್ರು ಬಂದು ನಾನೇ ಮಾಡ್ಕೊಡ್ತೀನಿ ಅಂದ್ರು. ಪಾಪ ಅವ್ರ ಸಂತೋಷನ ಯಾಕೆ ಹಾಳು ಮಾಡೋದು ಅಂತ ನಾನು ಸುಮ್ಮನಾದೆ. ಅದಕ್ಕೆ ಬೆಳಗ್ಗೆ ಎದ್ದು ದೇವ್ರ ಫೋಟೋನ ಯಾಕೆ ನೋಡ್ತಾರೆ ಹೇಳಿ? ಮನ್ಸಿಗೆ ಸಮಾಧಾನ ಆಗ್ಲಿ ಅಂತ ಅಲ್ವಾ? ಅದೇ ಥರ ನೀವು ಮಾಡೋ ಕಾಫಿ ಕುಡಿದ್ರೆ ಮಾತ್ರ ನನ್ನ ಮನಸ್ಸಿಗೆ ಸಮಾಧಾನ ಆಗೋದು. ನನಗೆ ಮಾತ್ರ ಅಲ್ಲ, ನಿಮ್ಮ ಕೈಯಾರ ಕಾಫಿ ಯಾರೇ ಕುಡಿದ್ರು ಮನಸ್ಸಿಗೆ ಸಮಾಧಾನ ಆಗುತ್ತೆ, ಜೊತೆಗೆ ತೃಪ್ತಿನೂ ಸಿಗುತ್ತೆ. ಅದಕ್ಕೆ ಮೊಹಮ್ಮದ್ ಹತ್ರ ಸ್ವಲ್ಪ ಅರ್ಜೆಂಟಾಗಿ ಮಾತಾಡಬೇಕು. ಆ್ಯಕ್ಚುಲಿ ಒಂದು ದೊಡ್ಡ ಸರ್ಪ್ರೈಸ್ ಇದೆ. ನಾವು ಫ್ರೆಶ್ ಅಪ್ ಆಗಿ ಅಲ್ಲೇ ಬರ್ತೀವಿ, ನೀವು ಕಾಫಿನ ಅಲ್ಲೇ ತಂದ್ಬಿಡಿ. ಸರಿ. ಅದಕ್ಕೇನೆ ಬ್ರ್ಯಾಂಡ್ ಅಂಬಾಸಡರ್ ಆಗ್ಬೇಕಂತ ಹೇಳ್ತಾ ಇದ್ದಾರೆ. ಆ್ಯಕ್ಚುಲಿ ರೀಸೆಂಟಾಗಿ ನಮ್ಮ ಮನೇಲಿ ನಡೆದಿದ್ದ ಇನ್ಸಿಡೆಂಟ್ ಆ ಕ್ವೀನ್ಸೆಂಟ್ ಆರ್ಡರ್ಸ್ ಕಂಪ್ನಿಗೆ ಗೊತ್ತಾಗಿದೆ ಮಾಮ್. ಯಾವ ವಿಷಯ? ಅದೇ ಮಾಮ್, ಅದಕ್ಕೆ ರೈವಲ್ ಕಂಪ್ನಿ ಅವ್ರಿಗೆ ಬ್ರ್ಯಾಂಡ್ ಅಂಬಾಸಡರ್ ಆಗಿದ್ದು. ಅದಕ್ಕೆ ಬ್ರ್ಯಾಂಡ್ ಅಂಬಾಸಡರ್ ಆಗಿರೋ ನಮ್ಮ ಫೇಸ್ ಕ್ರೀಮ್ ಹಾಗೆ ರೈವಲ್ ಕಂಪ್ನಿ ಸೋಪಿನ ಪ್ರಾಡಕ್ಟ್ ಮಾರ್ಕೆಟಲ್ಲಿ ಚೆನ್ನಾಗಿ ಹೋಗ್ತಿರೋದ್ರಿಂದ ನಮ್ಮ ಪಾರ್ಟ್ನರ್ಸ್ ಅದಕ್ಕೇ ಬ್ರ್ಯಾಂಡ್ ಅಂಬಾಸಡರ್ ಆಗಲಿ ಅಂತ ಹೇಳ್ತಾ ಇದ್ದಾರೆ. ಮಧ್ಯದಲ್ಲಿ ಏನೇನೋ ಪ್ರಾಬ್ಲಮ್ಸ್ ಆಯಿತು ನಿಜ, ಆದರೆ ಅದೆಲ್ಲ ಜನಕ್ಕೆ ಗೊತ್ತಿರಲ್ವಲ್ಲ, ನಮಗೆ ಬಿಸ್ನೆಸ್ ತಾನೇ ಮುಖ್ಯ ಅಂತ ಅವ್ರು ಹೇಳ್ತಿದ್ದಾರೆ. ಹಾಗಾಗಿ ಅದಕ್ಕೇನೆ. ಆದರೆ ಇದಕ್ಕೆ ನನಗೆ ಒಪ್ಪಿಗೆ ಇಲ್ಲ. ಒಬ್ಬ ವ್ಯಕ್ತಿ ಮೇಲೆ ಒಂದು ಸಲ ಕಪ್ಪು ಚುಕ್ಕೆ ಬಂದ್ರೆ ಇವತ್ತಲ್ಲ ನಾಳೆ ಬಿಸ್ನೆಸ್ ಮೇಲೆ ಹೊಡೆತ ಬಿದ್ದೇ ಬೀಳುತ್ತೆ. ಹಳೆ ಮುಖ ಇಟ್ಕೊಂಡು ಹೊಸ ಬಿಸ್ನೆಸ್ ಮಾಡಕ್ಕೆ ನನಗಿಷ್ಟ ಇಲ್ಲ. ಹಾಗಲ್ಲ ಮಾಮ್. ಬೇಡ ಅಂತ ಹೇಳದ್ನಲ್ಲ, ಹೊಸ ಫೇಸ್ ನಾನ್ ಕೊಡ್ತೀನಿ. ಹೀಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ ಮಾಮ್. ಅದಕ್ಕೆ ವಿಷಯದಲ್ಲಿ ತಪ್ಪು ಹುಡ್ಕೋದು ನನಗೆ ಯಾಕೋ ಸರಿ ಅಂತ ಅನ್ನಿಸ್ತಾ ಇಲ್ಲ. ಯಾಕಂದರೆ ಈಗಿರೋ ಕಂಡೀಷನಲ್ಲಿ ಅದಕ್ಕಿಂತ ಒಳ್ಳೆ ಫೇಸ್ನ ಹುಡ್ಕೋದು ಅಷ್ಟು ಈಸಿ ಇಲ್ಲ.
ನಿಮಗೆ ಗೊತ್ತು, ಅಡ್ವರ್ಟೈಸ್ಮೆಂಟ್ಸ್ ಕೊಡಬೇಕು, ತುಂಬ ದುಡ್ಡು ಖರ್ಚಾಗುತ್ತೆ, ಟೈಮ್ ಹೋಗುತ್ತೆ. ಅಲ್ಲದೆ ಹೊಸ ಫೇಸ್ಗೆ ನಾವು ಲುಕ್ ಟೆಸ್ಟ್ ಮಾಡಬೇಕು, ಫೋಟೋ ಶೂಟ್ಸ್ ಮಾಡಬೇಕು, ಅದನ್ನು ನಾವು ಪಾರ್ಟ್ನರ್ಸ್ಗೆ ಕಳಿಸ್ಬೇಕು. ಅವ್ರು ಓಕೆ ಅಂದರೆ ಸರಿ, ಇಲ್ಲಾಂದರೆ ಅಗೇನ್ ಟೈಮ್ ಆ್ಯಂಡ್ ಮನಿ ಎರಡೂ ವೇಸ್ಟ್ ಆಗುತ್ತೆ ಮಾಮ್. ಅದ್ರ ಬದಲು ಆಲ್ರೆಡಿ ಫೇಮಸ್ ಆಗಿರೋ ಅಕ್ಕೆ ಫೇಸೇ ಓಕೆ ಅಂತ ಹೇಳಿದ್ರೆ ಯಾವುದೂ ಪ್ರಾಬ್ಲಮ್ಸೇ ಬರಲ್ವಲ್ಲ ಮಾಮ್. ಎಲ್ಲದಕ್ಕಿಂತ ಹೆಚ್ಚಾಗಿ ಅದಕ್ಕೆ ಮನೆಯವರು, ಅವ್ರ ಫೇಸ್ ನಮ್ಮ ಕಂಪ್ನಿಗೆ ಲಕ್ಕಿ ಚಾಮ್ ಅಂತ ಪ್ರೂವ್ ಆಗಿದೆ. ಸೊ ಅದಕ್ಕೆ ಫೇಸ್ನ ಬೇಡ ಅಂತ ಹೇಳೋದು ನಮಗೆ ಲಾಸ್ ಆಗುತ್ತೆ ಮಾಮ್. ಅದು ಅಲ್ಲದೆ ಪಾರ್ಟ್ನರ್ಸ್ ಎಲ್ಲ ಅದಕ್ಕೇನೆ ಬ್ರ್ಯಾಂಡ್ ಅಂಬಾಸಿಡರ್ ಆಗಲಿ ಅಂತ ಹೇಳಬೇಕಾದ್ರೆ ನಾವು ಬೇಡ ಅಂತ ಹೇಳೋದು ತಪ್ಪಾಗುತ್ತೆ ಮಾಮ್. ಅಧಿಕಾರ ಕೊಟ್ಟಿದ್ದೀರಾ ಅಂದಮೇಲೆ ಅವ್ರು ಸರಿಯಾಗಿ ನಿಭಾಯಿಸ್ತಾ ಇದ್ದಾರಾ ಅಂತ ನೀವು ಮಾನಿಟರ್ ಮಾಡಬೇಕಲ್ಲ ಮೇಡಮ್. ಸರಿ ತಪ್ಪು ಅನ್ನೋದನ್ನ ನಾನು ನಿರ್ಧಾರ ಮಾಡ್ತೀನಿ. ಅದ್ರ ಬಗ್ಗೆ ಬೇರೆಯವರು ನಿರ್ಧಾರ ತಗೊಳ್ಳೋ ಅವಶ್ಯಕತೆ ಇಲ್ಲ. ಪಾರು, ಬೇಜಾರಾಯ್ತಾ? ಬೇಜಾರ ಯಾಕೆ ಯಜಮಾನ್ರೆ? ಹೊಸ ಪ್ರಾಡಕ್ಟ್ಗೆ ನೀನೇ ಬ್ರ್ಯಾಂಡ್ ಅಂಬಾಸಿಡರ್ ಆಗಬೇಕು ಅಂತ ಇನ್ವೆಸ್ಟರ್ಸ್ ಹೇಳಿದ್ರು, ಅಮ್ಮ ಬೇಡ ಅಂದ್ರಲ್ಲ, ಅದಕ್ಕೆ. ಖಂಡಿತ ಇಲ್ಲ. ನಿಜ ಹೇಳ್ತಾ ಇದೆಯಾ? ಅಯ್ಯೋ, ನನ್ನ ಯಜಮಾನ್ರ ಹತ್ರ ನಾನು ಯಾಕೆ ಸುಳ್ಳು ಹೇಳಿ? ಅಷ್ಟಕ್ಕೂ ರಾಯಭಾರಿ ಆಗೋದಕ್ಕೆ ನಾನೊಬ್ಳೇನ ಇರೋದು? ನನಗಿಂತ ಚೆನ್ನಾಗಿರೋ ಹುಡುಗಿರಿದ್ದಾರೆ. ಅಖಿಲಮ್ಮನ ನಿರೀಕ್ಷೆಗೆ ತಕ್ಕಂತ ಹುಡುಗಿ ಸಿಗ್ಲಿ ಅಂತ ನಾನು ಮನಸ್ಫೂರ್ತಿಯಾಗಿ ಹಾರೈಸ್ತೀನಿ. ಮತ್ತೆ ನಾನೇ ಆಗ್ಬೇಕು ಅನ್ನೋ ಆಸೆ ಅಂತೂ ನನಗೆ ಖಂಡಿತ ಇಲ್ಲ. ಯಾಕೆ ಅಂದ್ರೆ ಅದು ಯಾವಾಗಲೂ ನನಗೆ ಇಕ್ಕಟ್ಟಿನ ಪರಿಸ್ಥಿತಿ. ಫೋಟೋ ತೆಗ್ಸೋದು, ಅದು ಯಾವುದೋ ವಸ್ತುಗೆ ನನ್ನ ಮುಖ ಹಾಕೋದು, ಅದೆಲ್ಲ ನನಗಿಷ್ಟ ಆಗಲ್ಲ ಯಜಮಾನ್ರೆ. ನನ್ನ ಗಂಡನ ಮುಂದೆ ನಗು ಮುಖದಿಂದ ಓಡಾಡ್ಕೊಂಡಿರೋದೇ ನನಗಿಷ್ಟ. ಅದೇ ನನಗೆ ಸಂತೋಷ. ಬಾರೋ, ನನ್ನ ಮದುವೆ ಆದಮೇಲೂ ನೀನು ಎಷ್ಟು ಸಿಂಪಲ್ ಆಗಿರ್ತೀಯ ಅಂತ ನಾನು ನಿಜವಾಗ್ಲೂ ಅಂದ್ಕೊಂಡಿರಲಿಲ್ಲ. ನನಗೆ ಸರಳತೆ ಅಂದರೆ ಮೊದಲಿಂದನೂ ಇಷ್ಟ ಯಜಮಾನ್ರೆ. ಅದೇ ನನ್ನ ವ್ಯಕ್ತಿತ್ವ. ಬೆಳಿಗ್ಗೆ ಬೇಗ ಎದ್ದು ಬಾಗ್ಲಿಗೆ ನೀರು ಹಾಕಿ ರಂಗೋಲಿ ಬಿಡೋದು, ಸ್ನಾನ ಮಾಡಿ ತುಳಸಿ ಕಟ್ಟೆಗೆ ಪೂಜೆ ಮಾಡೋದು, ಹಾಗೆ ನನ್ನ ಕೈಯಾರೆ ಹೂ ತಂದು ದೇವ್ರಿಗಿಡೋದು, ಮನೆಯವರೆಲ್ರಿಗೂ ಬಿಸಿ ಬಿಸಿ ಕಾಫಿ ಮಾಡಿಕೊಡೋದು, ಅವ್ರೆಲ್ರಿಗೂ ಯಾವ ಥರ ತಿಂಡಿ ಅಡುಗೆ ಇಷ್ಟನೋ ನನ್ನ ಕೈಯಾರೆ ನಾನೇ ಮಾಡಿ ಹಾಕೋದು, ಇದೆಲ್ಲ ತುಂಬ ಇಷ್ಟ ಯಜಮಾನ್ರೆ. ನನಗಿದ್ರಲ್ಲೇ ತೃಪ್ತಿ. ದೊಡ್ಡ ಆಫೀಸಿಗೆ ಕೆಲ್ಸಕ್ಕೆ ಹೋಗ್ಬೇಕು ಅಂತನೋ ಅಥವಾ ರಾಯಭಾರಿ ಆಗ್ಬೇಕು ಅಂತ ಯಾವತ್ತೂ ಆಸೆ ಪಟ್ಟೋಳಲ್ಲ, ಪಡೋದು ಇಲ್ಲ. ನಂದೇನಿದ್ರು ಇಂಥ ಚಿಕ್ಕ ಚಿಕ್ಕ ಆಸೆಗಳಷ್ಟೆ. ಆದರೆ ನನಗೆ ನಿನ್ನ ಬಗ್ಗೆ ತುಂಬ ದೊಡ್ಡ ದೊಡ್ಡ ಆಸೆಗಳಿದೆ. ಹೌದಾ? ಅದೇನದು ಯಜಮಾನ್ರೆ? ಮಳೆ ಬಂದಮೇಲೆ ಕರೆಕ್ಟ್ ಟೈಮಿಗೆ ಬೆಳೆ ಬರುತ್ತಲ್ವಾ, ಹಾಗೆ ನಮ್ಮಿಬ್ಬರು ಮದುವೆ ಆಗಿ 1 ವರ್ಷ ತುಂಬೋದ್ರೊಳಗೆ ನಿನ್ನ ಥರ ಒಂದು ಮುದ್ದಾದ ಹೆಣ್ಮಗು ಬರಬೇಕು ಅನ್ನೋದೇ ನನ್ನ ಆಸೆ. ನನಗಂತೂ ಹೆಣ್ಮಗು ಅಂದರೆ ತುಂಬ ಇಷ್ಟ. ನನಗೆ ಹೆಣ್ಣಾಗ್ಲಿ ಗಂಡಾಗ್ಲಿ ಆರೋಗ್ಯವಂತ ಮಗು ಇರಬೇಕು. ಅದೇನೋ ನಿಜ. ಆದರೆ ನಿನಗೆ ನಮ್ಮ ಮಗು ಬಗ್ಗೆ ಏನು ಅಭಿಪ್ರಾಯ ಇದೆ? ನಮಗೆ ಹುಟ್ಟೋ ಮೊದಲನೇ ಮಗು ನಿಮ್ಮ ಥರ ಗಂಡಾಗ್ಲಿ ಅಂತ ಆಸೆ ಪಡ್ತೀನಿ. ಓ, ಯಾಕೆ ಹೆಣ್ಮಗು ಆಗ್ಬಾರ್ದಾ? ಹಾಗಲ್ಲ, ಮೊದಲು ಗಂಡಾಗ್ಲಿ ಆಮೇಲೆ ಹೆಣ್ಣಾಗ್ಲಿ ಅಂತ. ಓ, ಒಂದು ಸಾಲಲ್ಲ 2 ಮಾಡ್ಕೊಳ್ಳೋಣ ಅಂತ ಇದೆಯಾ?
ಯಾಕೆ ಚಿಕ್ಕತ್ತೆ ಹಾಗೆ ನೋಡ್ತಾ ಇದ್ದೀರಾ? ಅಲ್ಲ, ಆ ಪಾರ್ವತಿಗಿಂತ ನೀನ್ ಯಾವ್ದ್ರಲ್ಲಿ ಕಮ್ಮಿ ಇದೆಯಾ ಅಂತ ನೋಡ್ತಾ ಇದ್ದೀನಿ. ನಿನಗ್ ಗುಣ ಇಲ್ವಾ, ರೂಪ ಇಲ್ವಾ? ಸಾಕ್ಷಾತ್ ವೀರಯ್ಯನ ಮಗಳು ನೀನು. ನಮ್ ಪ್ರೀತಿನ ಮದ್ವೆ ಆಗಿ ಬಂದಾಗಿಂದ ಅರಸನ ಕೋಟೆ ಕಿರಿ ಸೊಸೆ ಆದ್ರೂ ಒಂದು ಗುಲಗಂಜಿಗೂ ಆಸೆ ಪಟ್ಟೋಳಲ್ಲ ನೀನು. ಅಲ್ಲಿಗೆ ಗುಣಕ್ಕೇನು ಕಮ್ಮಿ ಇಲ್ಲ ಅಂತಾಯ್ತು ಅಲ್ವಾ? ಇನ್ನು ರೂಪದ ಬಗ್ಗೆ ಹೇಳೋದಾದ್ರೆ ಮುದ್ದಾದ ಮುಖ, ಕಣ್ಣು, ಕಿವಿ, ಮೂಗು, ಬಾಯಿ ಎಲ್ಲ ನೆಟ್ಗೆ ಇದೆ. ಒಬ್ಬ ರೂಪದರ್ಶಿ ಆಗೋದಕ್ಕೆ ಮತ್ತೆ ಅದೇನೋ ಅಂಬಾಸಿಡರ್ ಆಗೋದಕ್ಕೆ ಇದಕ್ಕಿಂತ ಒಳ್ಳೆ ಕ್ವಾಲಿಟೀಸು ಇನ್ನೇನು ಬೇಕು? ಪ್ರಪಂಚದಲ್ಲಿ ಬೇರೆ ಹುಡುಗಿರೇ ಇಲ್ಲ ಅನ್ನೋ ಹಂಗೆ ಆ ಪಾರ್ವತಿನೇ ಬೇಕು ಅಂತಾರಲ್ಲ. ನಿನ್ನ ಸೌಂದರ್ಯ ಅವರಿಬ್ರಿಗೂ ಕಾಣಿಸೇ ಇಲ್ವಾ? ನನ್ನ ಹಣೆಯಲ್ಲಿ ಅದೃಷ್ಟ ಬರ್ದಿಲ್ಲ ಅನ್ಸುತ್ತೆ. ಬಿಡಿ ಚಿಕ್ಕತ್ತೆ. ಅದೇಗಮ್ಮ ಜನ ಬಿಡಕ್ಕಾಗತ್ತೆ? ನೋಡು, ಇಲ್ಲಿ ಯಾರು ಅವಕಾಶನ ಕೊಡಲ್ಲ, ನಾವೇ ಕೇಳ್ಬೇಕು. ಕೊಡ್ಲಿಲ್ವಾ ಕಿತ್ಕೋಬೇಕು. ನೀನೇನ್ ಯಾರ ತಲೆ ಮೇಲೂ ಹೊಡಿತಾ ಇಲ್ವಲ್ಲ. ಈಗ ಪಾರ್ವತಿನೇ ತಗೋ, ಸುಮಾರಾಗಿ ಹೋಮ್ಲಿ ಫೇಸ್ ಇದ್ದು ನೋಡೋಕ್ ಒಂಚೂರು ಚೆನ್ನಾಗಿದ್ದಾಳೆ. ಅವಳನ್ನೇ ಬ್ರ್ಯಾಂಡ್ ಅಂಬಾಸಿಡರ್ ಮಾಡೋಕೆ ಇಡೀ ಮನೆಯವ್ರು ತಕ ಅಂತ ಕುಣಿತಾ ಇದ್ದಾರೆ. ಆದ್ರೆ ಅವಳಷ್ಟೇ ಎಲ್ಲದ್ರಲ್ಲೂ ಸರಿಸಮನಾಗಿದ್ರು ನಿನ್ನನ್ನ ಬ್ರ್ಯಾಂಡ್ ಅಂಬಾಸಿಡರ್ ಮಾಡೋಕೆ ಯಾರಿಗೂ ಯೋಚನೆನೇ ಬರ್ಲಿಲ್ವಲ್ಲ ಅಂತ ನನಗೆ ತುಂಬಾ ನೋವಾಗ್ತಿದೆ ಕಣಮ್ಮ. ಹೋಗ್ಲಿ ಬಿಡಿ ಚಿಕ್ಕತ್ತೆ. ಯಾರ ಹತ್ರನೂ ನನಗೆ ಅವಕಾಶ ಕೊಡಿ ಅಂತ ಗೋಗರಿಯೋ ಕ್ಯಾರೆಕ್ಟರ್ ನಂದಲ್ಲ. ಅವ್ರಿಗೆ ಇಷ್ಟ ಆದರೆ ಕೊಡಲಿ, ಇಲ್ಲಾಂದರೆ ಅವರಿಷ್ಟ. ಪಾರ್ವತಿಯವರನ್ನೇ ಮಾಡಲಿ, ಪರವಾಗಿಲ್ಲ. ಅಷ್ಟಕ್ಕೂ ಪಾರ್ವತಿಯವ್ರ ಥರ ನನ್ನನ್ನೇ ಬ್ರ್ಯಾಂಡ್ ಅಂಬಾಸಿಡರ್ ಮಾಡಬೇಕು ಅಂತ ಕಟ್ಕೊಂಡು ಗಂಡಂಗಾಗಲಿ ಅಥವಾ ಅಪ್ಪನ ತಂಗಿ ಆಗಿರೋ ಅತ್ತೆಗಾಗಲಿ ಅನಿಸ್ಲಿಲ್ವಲ್ಲ. ಮಾಮ್, ನೀವು ಹೇಳ್ದಂಗೆ ನಾನೊಬ್ರು ಕೆಲವು ಕೋಆರ್ಡಿನೇಟರ್ಸ್ಗೆ ಮೇಲ್ ಮಾಡಿದ್ವಿ. ಅವ್ರ ಕಾಂಟ್ಯಾಕ್ಟ್ ಇರೋ ಬೆಸ್ಟ್ ಫೇಸ್ಗಳ ಫೋಟೋ ಕಳ್ಸಕ್ಕೆ ಹೇಳಿದ್ದೀವಿ. ನಾಳೆನೇ ಕಳಿಸ್ತಾರಂತೆ. ಅದನ್ನ ನೋಡಿ ನೀವು ಯಾರನ್ನ ಓಕೆ ಅಂತ ಹೇಳ್ತಿರೋ ಅವ್ರನ್ನ ಲುಕ್ ಟೆಸ್ಟ್ ಕರ್ಸೋಣ ಅಂತ ಅನ್ಕೊಂಡಿದ್ದೀವಿ. ಅದ್ರ ಅಗತ್ಯ ಇಲ್ಲ. ಯಾಕೆ ಮಾಮ್, ಲುಕ್ ಟೆಸ್ಟ್ ಮಾಡಬೇಕಲ್ವಾ? ಬರೀ ಫೋಟೋದಲ್ಲಿ ನೋಡಿ ಜಡ್ಜ್ ಮಾಡೋಕ್ಕಾಗಲ್ಲ. ಒಂದ್ಸಲ ಕರೆಸಿ ನೋಡಿ ಲುಕ್ ಟೆಸ್ಟ್ ಮಾಡಿದ್ಮೇಲೆ ಓಕೆನಾ ಇಲ್ವಾ ಅಂತ ಹೇಳ್ಬೋದಲ್ವಾ ಮಾಮ್? ಹೊಸ ಪ್ರಾಡಕ್ಟ್ಗೆ ಹೊಸ ಬ್ರ್ಯಾಂಡ್ ಅಂಬಾಸಿಡರ್ ಅನ್ನ ಹುಡುಕೋ ಅವಶ್ಯಕತೆ ಇಲ್ಲ. ಹೌದಾ? ಹಾಗಾದ್ರೆ ಅದಕ್ಕೇನು ಓಕೆನಾ ಮಾಮ್? ಇಲ್ಲ. ಮತ್ತೆ ಯಾರು ನಿಮ್ಮ ಮನಸ್ಸಲ್ಲಿದ್ದಾರೆ? ಒಂದು ಹೊಸ ಫೇಸ್ ನನ್ನ ಗಮನಕ್ಕೆ ಬಂದಿದೆ. ಹೊಸ ಫೇಸಾ? ಯಾರು ಅದಕ್ಕೆ? ನಮ್ಮ ಕುಟುಂಬದವಳೆ. ಓ ಮೈ ಗಾಡ್ ಸಿಂಡ್ರಲ್ಲ ಅಕ್ಕ, ಇಷ್ಟೊಂದು ಕ್ಯೂರಿಯಾಸಿಟಿ ಹುಟ್ಟಿಸ್ತಾ ಇದ್ದೀರಾ. ದಯವಿಟ್ಟು ಯಾರು ಅಂತ ಹೇಳ್ಬಿಡಿ ಅಕ್ಕ, ಪ್ಲೀಸ್. ಹೊಸ ಪ್ರಾಡಕ್ಟ್ನ ಹೊಸ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ನಾನು ಆಯ್ಕೆ ಮಾಡಿರೋದು ನಮ್ಮ ಜನನಿ. ಅಷ್ಟಕ್ಕೂ
ಪಾರ್ವತಿಯವ್ರ ಥರ ನನ್ನನ್ನೇ ಬ್ರ್ಯಾಂಡ್ ಅಂಬಾಸಿಡರ್ ಮಾಡಬೇಕು ಅಂತ ಕಟ್ಕೊಂಡು ಗಂಡಂಗಾಗ್ಲಿ ಅಥವಾ ಅಪ್ಪನ ತಂಗಿ ಆಗಿರೋ ಅತ್ತೆಗಾಗ್ಲಿ ಅನ್ಸ್ಲಿಲ್ವಲ್ಲ. ಡಾಕ್ಟರ್ ಹೇಳಿದ್ದು ಮಕ್ಕಳು ಬಯಸಿದ್ದು ಸ್ಮಾರ್ಟ್ ಫೋನ್ ಅನ್ನೋ ಹಾಗೆ ನಾವು ಬಯಸಿದ್ದು ಅದೇ ಅಕ್ಕ. ಜನನಿ ಹೋಗ ಮಕ್ಕಳ ಆಶೀರ್ವಾದ ತಗೋ, ಬೇಗ ಹೋಗು ಹೋಗು ಹೋಗು. ಪರವಾಗಿಲ್ಲ, ಹೇಳಮ್ಮ. ನಾವು ಅದೆಷ್ಟೋ ಸಲ ಅಂಗೈಯಲ್ಲೇ ಉತ್ತರ ಇಟ್ಕೊಂಡು ಆಕಾಶದ ಕಡೆ ನೋಡ್ತಾ ಇರ್ತೀವಿ. ನಿನ್ ವಿಚಾರದಲ್ಲೂ ಆಗಿದ್ದ ಹಾಗೆ ನಿನ್ನಲ್ಲೂ ಸೌಂದರ್ಯ ಇದೆ, ನಿನ್ನನ್ನ ಬ್ರ್ಯಾಂಡ್ ಅಂಬಾಸಿಡರ್ ಮಾಡ್ಬೋದು, ನಿನಗೂ ಒಂದ್ ಚಾನ್ಸ್ ಕೊಡ್ಬೋದು ಅಂತ ನಮ್ಗೆ ಯಾವತ್ತೂ ಅನ್ಸೇ ಇಲ್ಲ. ಆದ್ರೆ ಈಗ ಖಂಡಿತವಾಗ್ಲೂ ಅನಿಸ್ತಾ ಇದೆ, ಈಗ ಕಾಲ ಕೂಡು ಬಂದಿದೆ ಜನನಿ. ಇನ್ನು ಮುಂದೆ ನೀನು ಕೇವಲ ನಮ್ಮ ಸೊಸೆ ಜನನಿ ಮಾತ್ರ ಅಲ್ಲ, ಬ್ರ್ಯಾಂಡ್ ಅಂಬಾಸಿಡರ್ ಜನನಿ. ನಾನು ಏನೇ ಆದ್ರೂ ಎಷ್ಟೇ ಎತ್ತರಕ್ಕೆ ಬೆಳೆದ್ರು ಅರಸನಕೋಟೆ ಸೊಸೆ ಅನ್ನೋದನ್ನ ಯಾವತ್ತಿಗೂ ಮರೆಯಲ್ಲ ಅತ್ತೆ. ಚಪ್ಪಾಳೆ. ಸೂಪರ್ ಕಣಮ್ಮ ಜನನಿ. ರೀತು, ನಿನ್ ಹೆಂಡತಿಗೆ ವಿಶ್ ಮಾಡಪ್ಪ. ಯಾಕಪ್ಪ ಪ್ರೀತು, ನಿನ್ನ ಹೆಂಡತಿ ಬ್ರ್ಯಾಂಡ್ ಅಂಬಾಸಿಡರ್ ಆಗೋದಕ್ಕೂ ನಿನಗೂ ಯಾವ ಕನೆಕ್ಷನ್ನೂ ಇಲ್ಲ ಅನ್ನೋ ಥರ ನಿಂತಿದೀಯಾ? ಯಾಕೆ? ವಿಶ್ ಮಾಡು. ಜನನಿ ಬ್ರ್ಯಾಂಡ್ ಅಂಬಾಸಿಡರ್ ಆಗೋದು ನನಗೆ ಯಾಕೋ ಬೇಡ ಅಂತ ಅನಿಸ್ತಾ ಇದೆ ಮಾಮ್. ಏನ್ ಹೇಳ್ತಿದ್ಯಪ್ಪ ಪ್ರೀತು? ನಿನ್ ಹೆಂಡತಿ ಬೆಳೆಯೋದು ನಿನಗೆ ಇಷ್ಟ ಇಲ್ವಾ? ಅಲ್ಲ ಜನನಿ ಯಾವ್ದ್ರಲ್ಲಿ ಕಮ್ಮಿ ಇದ್ದಾಳೆ ಅಂತ? ಹಾಗಲ್ಲ ಚಿಕ್ಕಮ್ಮ, ಇದೆಲ್ಲ ಅವಳಿಗೆ ಯಾಕೆ, ಆರಾಮಾಗೆ ಮನೇಲಿ ಇರ್ಬೋದಲ್ಲ. ಪಾರ್ವತಿನೂ ಮಖದ ಕ್ರೀಮ್ಗೆ ಅಂಬಾಸಿಡರ್ ಆಗಿದ್ದಾಳೆ, ಅವಳು ಆರಾಮಾಗೇ ಇಲ್ವಾ? ಇವಳು ಆರಾಮಾಗೇ ಇರ್ತಾಳೆ. ಅದು ಹಾಗಲ್ಲ ಚಿಕ್ಕಮ್ಮ. ಪ್ರೀತು, ಒಂದ್ ನಿಮಿಷ ನನ್ನ ಜೊತೆ ಬಾ. ಜನನಿನ ಬ್ರ್ಯಾಂಡ್ ಅಂಬಾಸಿಡರ್ ಮಾಡೋದು ಬೇಡ ಅಂತ ಹೇಳೋದಕ್ಕೆ ಒಂದು ಸಣ್ಣ ಕಾರಣನಾದ್ರೂ ಕೊಡಪ್ಪ. ಪ್ರೀತು, ನೀನು ನನ್ನ ಮಗ. ನಮ್ಮನೆಗೆ ಮದುವೆ ಆಗಿ ಬಂದಿರೋ ಹುಡುಗಿ ಮನೇಲಿ ಒಂದ್ ಮೂಲೆಯಲ್ಲಿ ಬಿದ್ದಿರ್ಲಿ ಅಂತ ಯಾರೂ ಇದುವರೆಗೂ ಬಯಸಿಲ್ಲ. ನೀನು ಹಾಗೆ ಅಂತ ಅನ್ಕೊಂಡಿದ್ದೀನಿ. ಅಲ್ಲಪ್ಪ, ಹೆಂಡತಿನ ಬ್ರ್ಯಾಂಡ್ ಅಂಬಾಸಿಡರ್ ಮಾಡಿದ್ರೆ ಖುಷಿ ಪಡೋದು ಬಿಟ್ಟು ಯಾಕೆ ಬೇಜಾರು ಮಾಡ್ಕೋತಿದೀಯಾ? ಹೌದು ಮಾಮ್, ನಮ್ಮ ಮನೆಯಲ್ಲಿ ಯಾರಿಗೂ ಹತ್ರ ಸಣ್ಣ ಮನಸ್ಸಿಲ್ಲ. ಜನನಿ ಬ್ರ್ಯಾಂಡ್ ಅಂಬಾಸಿಡರ್ ಆಗೋದು ನನಗೂ ಖುಷಿ ಇದೆ. ಆದರೆ ಈಗಾಗಲೇ ಬ್ರೋ ಕೂತಿದ್ದ CA ಪೋಸ್ಟ್ನ ನನಗೆ ಕೊಟ್ಟಿದ್ದೀರಾ, ಜೊತೆಗೆ ಅದಕ್ಕೆ ನಿಭಾಯಿಸಿದ್ದ ಬ್ರ್ಯಾಂಡ್ ಅಂಬಾಸಿಡರ್ ಪೋಸ್ಟ್ನ ಜನನಿ ಕೊಟ್ಬಿಟ್ರೆ ಅದಕ್ಕೆ ಅವಮಾನ ಮಾಡ್ದಂಗೆ ಆಗಲ್ವಾ ಮಾಮ್? ಹಾಗೇನಾದ್ರೂ ಅವಳು ಯೋಚನೆ ಮಾಡಿದ್ರೆ ಅದು ಅವಳ ತಪ್ಪು ತಿಳುವಳಿಕೆ. ನಮ್ಮ ಕಂಪನಿಯ CEO ಸ್ಥಾನದಲ್ಲಿ ನಾನು ನಿನ್ನನ್ನು ಕೂರಿಸಿರೋದು ನಮ್ಮ ಕಂಪನಿಯ ಏಳಿಗೆಯ ದೃಷ್ಟಿಯಿಂದ. ಆದಿತ್ಯ ಬೇಜವಾಬ್ದಾರಿಯಿಂದ ನಡ್ಕೊಳ್ಳದೆ ಇದ್ದಿದ್ರೆ ಅವನನ್ನ ಬದಲಾಯಿಸೋ ಯೋಚನೆನೂ ಮಾಡ್ತಿರ್ಲಿಲ್ಲ ನಾನು. ನಮ್ಮ ಕಂಪನಿ ಲಾಭ ಗಳಿಸಿದ್ರೆ ಒಳ್ಳೇದಾಗೋದು ನಮ್ಮ ಕುಟುಂಬಕ್ಕೆ ಮಾತ್ರ ಅಲ್ಲ, ಅದನ್ನೇ ನಂಬಿಕೊಂಡಿರೋ ಸಾವಿರಾರು ಕಾರ್ಮಿಕರ ಕುಟುಂಬಕ್ಕೂ ಒಳ್ಳೇದಾಗುತ್ತೆ. ಆದ್ರೆ ಆದಿತ್ಯನ ನೆಗ್ಲಿಜೆನ್ಸಿಯಿಂದ
ಅವರೆಲ್ಲರ ನೆಮ್ಮದಿ ಹಾಳಾಗೋ ಪರಿಸ್ಥಿತಿ ಬಂದಿತ್ತು. ಅದಕ್ಕೋಸ್ಕರನೇ ಅನಿವಾರ್ಯವಾಗಿ ನಿನ್ನನ್ನು ನಮ್ಮ ಕಂಪನಿಯ CEO ಸ್ಥಾನದಲ್ಲಿ ಕೂರಿಸ್ಬೇಕಾಯ್ತು. ನಿಮ್ಮ ಕನ್ಸರ್ನ್ ನಂಗೆ ಅರ್ಥ ಆಗುತ್ತೆ ಮಾಮ್. ಆದರೆ ಬ್ರೋ ಬೇಕು ಅಂತ ಯಾವ ತಪ್ಪು ಮಾಡಿಲ್ಲ ಮಾಮ್. ಅವತ್ತು ಏನಾಯ್ತು ಅಂದರೆ